ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ ಭೇಟಿ. ವಿದ್ಯಾರ್ಥಿಗಳ ಜೊತೆ ಉಪಹಾರ ಸೇವಿಸಿ ಸಮಸ್ಯೆ ಆಲಿಸಿದ ಆರ್ವಿಎನ್. ಹಾಸ್ಟೆಲ್ ಸುತ್ತಮುತ್ತ ಸ್ವಚ್ಛತೆ, ಗುಣಮಟ್ಟದ ಆಹಾರ ನೀಡುವಂತೆ ಸೂಚನೆ. ಹಾಸ್ಟೆಲ್ ಉಗ್ರಾಣ ಆಹಾರ ಕೊಠಡಿಗೆ ಹೋಗಿ ಪರಿಶೀಲಿಸುತ್ತಿರೋದು. ವಿದ್ಯಾರ್ಥಿಗಳಿಗೆ ಸೂಕ್ತ ಆಹಾರ ಸ್ವಚ್ಛತೆ ಗಮನಿಸುವಂತೆ ವಾರ್ಡನ್ಗೆ ಸೂಚಿಸುತ್ತಿರೋದು. ಯಾವುದೇ ರೀತಿಯ ಅವ್ಯವಸ್ಥೆ ಸಹಿಸುವುದಿಲ್ಲ ಎಂದು ವಾರ್ಡನ್ಗೆ ಸೂಚಿಸುತ್ತಿರೋದು. ಇದೆಲ್ಲ ಕಂಡುಬಂದಿದ್ದು ಸುರಪುರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ. ಕರೆಕ್ಟ್ ಹೇಳ್ರಿ, ನನ್ನ ಹತ್ರ ಸುಳ್ಳು ಹೇಳ್ಬಿಡ್ರಿ. ನಿಮ್ಮ ಟೈಮಿಂಗ್ ಏನದ? ಬೆಳಗ್ಗೆ 6 ಗಂಟೆಗೆ 10 ಗಂಟೆಗೆ ಹೋಗ್ಬೇಕು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಇರ್ಬೇಕು, ಸಾಯಂಕಾಲ ಊಟಕ್ಕೆ ಇರ್ಬೇಕು. ಬೆಳಗ್ಗೆ 10 ಗಂಟೆ ಮೇಲೆ ಸಾಯಂಕಾಲ ಇಲ್ಲ ಕೆಲಸ 9:30 ಮನೆಗೆ ಹೋಗಲ್ಲ ಸರ್. ಮತ್ತೆ ಹಂಗಾಗಿ ಸ್ವಲ್ಪ ಬೆಳಗ್ಗೆ ಲೇಟ್ ಆಗಿದೆ. ಟೈಮ್ ಏನಿತ್ತು ಅದು ಮೇಂಟೈನ್ ಮಾಡ್ಬೇಕಲ್ಲ. ಊಟ ಟೈಮಿಗೆ ಇರ್ಬೇಕು. ಹುಡುಗರು ಕಾಲೇಜ್ ಹೋದ್ಮೇಲೆ ಏನು ಮಾಡ್ತೀರಿ? ಇಲ್ಲಿ ಇದ್ದು ಮಧ್ಯಾಹ್ನ ಊಟ ಇರ್ತೀವಿ ಸರ್. ಮಧ್ಯಾಹ್ನ ಇರ್ತದಲ್ಲ, ಹುಡುಗರೆಲ್ಲ ಕಾಲೇಜಿಗೆ ಹೋಗ್ತಾರೆ. ನೀವಿದ್ದು ಏನು ಮಾಡ್ತೀರಿ ಇಲ್ಲಿ? ಯಾವ ಹುಡುಗರು ಯಾವಾಗ ಇರ್ತಾರೆ ಅವಾಗ ಇರ್ಬೇಕಾ? ಇರ್ತೀನಿ ಸರ್, 2 ಟೈಮ್ ಇರ್ತೀನಿ. ಸ್ವಲ್ಪ ಕಂಪ್ಲೇಂಟ್ ಆದ, ಇರೋದಿಲ್ಲ ಅಂತ ಕಂಪ್ಲೇಂಟ್ ಆದ. ಬರ್ತೀನಿ ಸರ್, ಡೈಲಿ ಬರ್ತೀನಿ ಸರ್. ಮಧ್ಯಾಹ್ನ ಸಾಯಂಕಾಲ ಊಟದ ಇನ್ಚಾರ್ಜ್ ನೋಡ್ಬೇಕಲ್ಲ. ಬಾಳೆಹಣ್ಣು ಸರಿ ಅಂತ ಕೋತಗಿದ್ದು ಕೊಡ್ತೀರಂತ ಅದು ಮಾರ್ಕೆಟಲ್ಲಿ ಸ್ವಲ್ಪ ಇವಾಗ ಮಾಡಿ ಯಾರು ಕತಿಗಳು ಹೇಳ್ಕೊಂಡ್ರೆ ನಮ್ಮ ಮನೆಗಳು ಬರ್ತಾವೆ. ಬಾಳೆಹಣ್ಣು ನಿಮ್ಮ ಇಲ್ಲಷ್ಟೇ ಬರ್ತದೆ. ಕಳೆದ ಕೆಲ ದಿನಗಳ ಹಿಂದೆ ಇದೇ ಹಾಸ್ಟೆಲ್ನಲ್ಲಿ ನೀರಿನ ಟ್ಯಾಂಕರ್ನಲ್ಲಿ ಹಾವು ಸತ್ತು ಬಿದ್ದಿರೋದು ಬೆಳಕಿಗೆ ಬಂದಿತ್ತು. ಇದಾದ ತಕ್ಷಣ ವಿದ್ಯಾರ್ಥಿಗಳು ಸಮಸ್ಯೆ ಬಗ್ಗೆ ಅಳಲು ತೋಡ್ಕೊಂಡಿದ್ರು. ಹೀಗಾಗಿ ಇದೀಗ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ದಿಢೀರನೆ ಬೆಳಗಿನ ವೇಳೆ ಭೇಟಿ ನೀಡಿದ್ರು. ಹಾಸ್ಟೆಲ್ನಲ್ಲಿರುವ ಸೌಲಭ್ಯಗಳ ಕುರಿತು ವಾರ್ಡನ್ ಬಳಿ ಮಾಹಿತಿ ಪಡೆದ್ರು. ಬಳಿಕ ಸೀದಾ ಉಗ್ರಾಣಕ್ಕೆ ಹೋಗಿ ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ನಡೆಸಿದ್ರು. ಹಾಸ್ಟೆಲ್ ಆವರಣ, ಕೊಠಡಿಗಳು, ಶೌಚಾಲಯ ಹಾಗೂ ಅಡುಗೆ ಕೋಣೆಗಳ ಸ್ವಚ್ಛತೆ ವೀಕ್ಷಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ನಮಗೆ ಮೆನು ಪ್ರಕಾರ ತಿಂಡಿ, ಊಟ ಕೊಡೋದಿಲ್ಲ ಎಂದು ಹಲವು ಸಮಸ್ಯೆ ತೋಡ್ಕೊಂಡ್ರು. ನನಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಕರೆಕ್ಟ್ ತಂದ್ಕೊಡಲ್ಲ ಅಂತ ಯಾಕೆ ಹೇಳಿಲ್ಲ? ಮಾತಾಡ್ಬಾರ್ದು. ಹಾಸ್ಟೆಲ್ ವಾರ್ಡನ್ಗೆ ಶಾಸಕರು ಕ್ಲಾಸ್ ತೆಗೆದುಕೊಂಡ್ರು. ಮಕ್ಕಳ ಜೊತೆ ಸೌಜನ್ಯ ರೀತಿ ವರ್ತಿಸಬೇಕೆಂದು ಹೇಳಿದ್ರು. ಪರಿಶಿಷ್ಟ ಬಾಲಕರ ವಿದ್ಯಾರ್ಥಿ ನಿಲಯ ಆವರಣದಲ್ಲಿ ನಿಂತ ಚರಂಡಿ ನೀರು ಗಮನಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲು ತಿಳಿಸಿದ್ರು. ಹಾಸ್ಟೆಲ್ ಸುತ್ತ ಜಾಲಿ, ಕುರುಚಿಲು ಬೆಳೆದಿದ್ದು ಇಂಗು ಗುಂಡಿ ಸಹ ನಿರ್ಮಿಸದೇ ಇರೋದನ್ನ ಕಂಡ ಶಾಸಕರು ವಾರ್ಡನ್ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ರು. ಲೇಡೀಸ್ ಏನಂತ ಹೇಳ್ಬಿಟ್ಟು ನಾವು ಮರ್ಯಾದೆ ಕೊಡ್ತೀವಿ, ಅದು ಹಾಳು ಮಾಡ್ಕೋಬಾರ್ದು. ಕತಿಗಳು ಹೇಳ್ಬಾರ್ದು. ಚಲೋ ಆಗ್ಬೇಕು. ಹೌದಾ? ಇಲ್ಲ ನಿಮ್ಮ ಮನೆಗೆ ಅಡಿಗೆ ಆಗಿಲ್ಲ ಅಂತ ಹೇಳಿದ್ರೆ ಹಂಗೆ ಸುಮ್ಮನೆ ಇರ್ತೀರ? ಬಾಳೆಹಣ್ಣು ಯಾವ್ದಾರ ಬಂದ್ರೆ ಯಾರನ್ನ ತೊಗೊಂಬಂದಿದ್ದು ಹಂಗೆ ತಗೊಳ್ತೀರ? ಯಾಕೆ ಇಲ್ಲಿ ಹಾಸ್ಟೆಲ್ ಬಂದಾಗ ಅದಕ್ಕೆ ಯಾಕೆ ಅಪೋಸ್ ಯಾಕೆ ಮಾಡಿಲ್ಲ? ನನಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಯಾರನ್ನ ತಂದು ಕೊಡೋರು, ನಿಮ್ಗೆ ತಂದು ಕೊಡೋರು ಕರೆಕ್ಟ್ ಅಂತೇಳಿ ನನಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ನಾನು ಲೋಕಲಲ್ಲಿ ನಮ್ಮ ಆಫೀಸಲ್ಲೇ ಇರ್ತೀನಿ. ಮೀಟಿಂಗ್ ಅದಕ್ಕೆ ಹೋದಾಗ ಬಿಟ್ಟು ಬೇರೆ ಟೈಮ್ನ ಇಲ್ಲಿರ್ತೀನಿ. ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಮಾಡ್ಬೇಕಲ್ಲ. ಇಷ್ಟು ದಿವಸ ಯಾಕೆ ಮಾಡಿಲ್ಲ? ನಾನು ಹೇಳಿದ್ಮೇಲೆ ಅಲ್ಲ, ಅದು ನೀವು ಸೆಲ್ಫ್ ಅವೇರ್ನೆಸ್ ಇರ್ಬೇಕು. ಏನು ಮಾಡ್ತಾರ ಏನಿಲ್ಲ ನಾಲೆಜ್ ಇರಲಿಲ್ಲ ಅಂದ್ರೆ ಹೆಂಗ? ಇಲ್ಲ ಬಗಲಾಗೆಲ್ಲ ಹಾವು ಇವೆಲ್ಲ ಬಂದದಂತ. ಮತ್ತೆ ನೀವು ಏನು ಸಂಜೆ ತನಕ ಏನು ಮಾಡ್ತೀರಿ? ಎಷ್ಟು ದಿವಸ ಅಂತ ಕರಿತೀರ? ಮಾಡಿಸ್ಬೇಕು. ಕರಿಯೋದು ಮಾಡೋದು ಏನು ಕೆಲಸದವ್ರಲ್ಲಿ ಮನಾರ ಸಿಗ್ತಾರ ಮಾಡ್ಸಕ್ ಹೋದ್ರೆ. ಹಾಸ್ಟೆಲ್ ಭಾರತ ತಾಲೂಕು ವಿಸ್ತರಣಾ ಅಧಿಕಾರಿ ಮೊಹಮ್ಮದ್ ಸಲೀಂ ಅವರ ಶಹಾಪುರ ಮತ್ತು ಸುರಪುರ 2 ತಾಲೂಕಿನ ವಿಸ್ತರಣೆ ಅಧಿಕಾರಿಯಾಗಿದ್ದು, ಅವರು ತಿಂಗಳಿಗೆ ಮತ್ತು 2 ತಿಂಗಳಿಗೊಮ್ಮೆ ಹಾಸ್ಟೆಲ್ ಭೇಟಿ ನೀಡುತ್ತಾರೆ ಎಂಬ ಆರೋಪವಿದೆ. ಶಾಸಕರು ಹಾಸ್ಟೆಲ್ಗೆ ಭೇಟಿ ನೀಡಿ ಫೋನ್ ಕರೆಯ ಮೂಲಕ ಕರೆದರೂ ಬಾರದ ಅಧಿಕಾರಿಯ ವಿರುದ್ಧ ಹರಿಹಾಯ್ದ್ರು. ಬಳಿಕ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇನ್ಮುಂದೆ ಉಂಟಾಗೋದಿಲ್ಲ ಎಂದು ಹೇಳಿದ್ರು. ಏನಾದರೂ ತೊಂದರೆ ಆದ್ರೆ ತಮಗೆ ಕರೆ ಮಾಡುವಂತೆ ತಿಳಿಸಿ ಭರವಸೆ ನೀಡಿದ್ರು. ನ್ಯೂಸ್ 24 ಭಾರತ್, ಯಾದಗಿರಿ.